ಪ್ರಕರಣವೊಂದರ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಹೈಡ್ರಾಮಾ ನಡೆದು ಹೋಗಿದೆ. ನ್ಯಾಯಮೂರ್ತಿಗಳನ್ನು ನಿಂದಿಸಿ ಪೇಪರ್ ಎಸೆದಿರುವುದು ಅರ್ಜಿದಾರ. ಅವಾಚ್ಯ ಶಬ್ದವನ್ನು ಕೂಡ ಬಳಸಿದ್ದಾನೆ. ಈ ಥರ ಮಾಡಬಾರದು. ನ್ಯಾಯಾಲಯಕ್ಕೆ ಖುದ್ದಾಗಿ ಹಾಜರಾಗಿದ್ದು ಅರ್ಜಿದಾರ ಪ್ರಬಲ್ ಪ್ರತಾಪ್. ಸಿಜೆ ಸೂರ್ಯಕಾಂತ್ ಅವರ ವಿರುದ್ಧವಾಗಿಯೇ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದನೆ ಮಾಡಿರೋದು. ಈ ಥರ ಮಾಡಬಾರದು. ನ್ಯಾಯಾಂಗ ಭಾರತದಲ್ಲಿ ಎಲ್ಲ ಒಂದು ಅಂಗಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡದು, ಅತಿ ಶ್ರೇಷ್ಠ ಅಂತ ನಾವೆಲ್ಲ ಅದನ್ನು ದೇವರ ಸ್ಥಾನದಲ್ಲಿ ನಿಲ್ಲಿಸಿದ್ದೀವಿ. ವಿಚಾರ ಏನೇ ಇದ್ದರೂ ಕೂಡ ಮಂಡನೆ ಮಾಡಬೇಕು, ನ್ಯಾಯ ಕೇಳಬೇಕು. ಕೋರ್ಟ್ ಹಾಲಲ್ಲಿ ಕಾಗದ ಪತ್ರಗಳನ್ನು ಎಸೆಯೋದು, ನ್ಯಾಯಾಧೀಶರನ್ನ, ನ್ಯಾಯಮೂರ್ತಿಗಳನ್ನು ಕೆಟ್ಟದಾಗಿ ಶಬ್ದಗಳಿಂದ ಬೈಯೋದು ಮಾಡಬಾರದು. ಸಂವಿಧಾನ ನಮಗೆ ಇವೆಲ್ಲವನ್ನು ಹೇಳಿಕೊಟ್ಟಿದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂಥೇಳಿ. ಕಾಗದ ಪತ್ರ ಗಾಳಿಯಲ್ಲಿ ತೋರಿರೋದು ತಕ್ಷಣ ಆತನನ್ನು ತಡೆದಿದ್ದಾರೆ. ಕೋರ್ಟಿಂದ ಆಚೆ ಸಾಗಿಸಿ ಭದ್ರತಾ ಸಿಬ್ಬಂದಿ ಆಚೆ ಸಾಗಿಸಿದ್ದಾರೆ ಆತನನ್ನು. ನ್ಯಾಯಮೂರ್ತಿಗಳಾದ ಕೆ ಬಿ ವಿಶ್ವನಾಥನ್, ಅಲೋಕ್ ಅರಾಧೆ ಅವರಿದ್ದಂಥ ಪೀಠ ಇದು. ನ್ಯಾಯಾಲಯದ ಗೌರವಕ್ಕೆ ಅರ್ಜಿದಾರ ಧಕ್ಕೆ ತಂದಿದ್ದರೂ ಕೂಡ ಕೋರ್ಟ್ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ನ್ಯಾಯಾಂಗ ನಿಂದನೆ, ಕಾನೂನು ಕ್ರಮ ಕೈಗೊಳ್ಳಬಾರದು ಅಂಥೇಳಿ ನ್ಯಾಯಪೀಠ ತೀರ್ಮಾನ ಮಾಡಿದೆ. ಅಲಹಾಬಾದ್ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಹಾಜರಾಗಿದ್ದು ಪ್ರಬಲ್ ಪ್ರತಾಪ್. ಅರ್ಜಿದಾರ ಪ್ರಬಲ್ ಪ್ರತಾಪ್ ಹೇಳಿದ್ದೇನು ಅಂದರೆ, ಹಲೋ ಜುಡಿಷಿಯಲ್ ಸರ್ವೆಂಟ್, ಲಕ್ನೋದ ACP ವಿರುದ್ಧವಾಗಿ FIR ದಾಖಲಿಸಲು ನಿಮಗೆ ಆದೇಶ ಮಾಡುತ್ತೇನೆ ಅಂತ ಅರ್ಜಿದಾರನ ಮಾತಿಗೆ ಆಶ್ಚರ್ಯಚಕಿತರಾಗಿದ್ದು ನ್ಯಾಯಮೂರ್ತಿ ವಿಶ್ವನಾಥನ್ ಅವರು, ನೀವು ನನಗೆ ಆರ್ಡರ್ ಮಾಡ್ತಿದ್ದೀನಪ್ಪ ನೀನು ಅಂತ ಅವರು, ನೀವು ನ್ಯಾಯಾಲಯಕ್ಕೆ ಆದೇಶ ಕೊಡ್ತಾ ಇದ್ದೀರಾ? ವಿಶ್ವನಾಥನ್ ಇದಕ್ಕೆ ಉತ್ತರಿಸಿದ ಅರ್ಜಿದಾರ, ನನ್ನ ಕಡೆಯಿಂದ ಇಷ್ಟೇ ಹೇಳೋದೆಲ್ಲ ದಾಖಲೆಗಳಿದೆ ಅಂತ ಹೇಳಿ ಅರ್ಜಿದಾರ ಹೇಳ್ತಾನೆ. ಒಂಥರ ಹುಚ್ಚುಚ್ಚಾಗಿ ನಡೆದುಕೊಂಡಿರೋದು ನಿಜ ಈ ಒಂದು ವಿಚಾರದಲ್ಲಿ ಅಂತ.